ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಸಮಗ್ರ ನೀರಾವರಿಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬುಧವಾರ ಹೊಳಲ್ಕೆರೆ ತಾಲೂಕು ಆಡಳಿತ ಕೇಂದ್ರದ ಎದುರು ಅನಿರ್ದಿಷ್ಟಾವಧಿ ಚಳುವಳಿಗೆ ಚಾಲನೆ ನೀಡಲಾಯಿತು. ಧರಣಿಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಕಾರ್ಯಾಧ್ಯಕ್ಷರಾದ ಸಿದ್ದವೀರಪ್ಪನವರು ಮಾತನಾಡಿ, ಇಡೀ ಭದ್ರಾ ನೀರಾವರಿ ಹೋರಾಟದ ಕೇಂದ್ರ ಬಿಂದುವಾಗಿದ್ದ ಹೊಳಲ್ಕೆರೆ ತಾಲೂಕು ಇಂದು ಸಮಗ್ರ ನೀರಾವರಿಯಿಂದ ವಂಚಿತವಾಗಿರುವುದು ನಮ್ಮ ತಾಲೂಕಿನ ರೈತರಿಗೆ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಎಸಗಿದ ದ್ರೋಹವಾಗಿದೆ. 2-3 ದಶಕಗಳ ಕಾಲದಿಂದಲೂ ಹೊಳಲ್ಕೆರೆ ತಾಲೂಕಿನ ರೈತರು ಸಮಗ್ರ ನೀರಾವರಿ ಹೋರಾಟಕ್ಕೆ ಸಂಬಂಧಿಸಿದಂತೆಯೇ ಚಳವಳಿಯನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಭದ್ರಾ ನೀರು ಹರಿಸಿ ತಾಲೂಕಿನ ಕೆಲವು ಬೆರಳೆಣಿಕೆ ಕೆರೆಗಳನ್ನು ತುಂಬಿಸಿದರೆ ಕೆಲಸ ಮುಗಿದಂತೆ ಎಂಬ ಧೋರಣೆಯನ್ನು ಹೊಂದಿರುವ ತಾಲೂಕಿನ ಶಾಸಕರು ಇಡೀ ತಾಲೂಕಿನಲ್ಲಿ ಜಮೀನು ಹೊಂದಿರುವ ರೈತರಿಗೆ ಮಾಡುತ್ತಿರುವ ಮೋಸವಾಗಿದೆ. ಜಿಲ್ಲೆಯಲ್ಲಿ ಭದ್ರಾ ಯೋಜನೆ ಹಾದು ಹೋಗಿರುವ ಎಲ್ಲಾ ತಾಲೂಕಿನಲ್ಲಿ ಪ್ರತಿ ಜಮೀನಿಗೆ ಡ್ರಿಪ್ ಮೂಲಕ ನೀರು ಹರಿಸುವ ಕೆಲಸವಾಗಿದೆ. ಆದರೆ ಹೊಳಲ್ಕೆರೆ ತಾಲೂಕು ಮಾತ್ರ ಹೇಗೆ ಇದರಿಂದ ವಂಚಿತವಾಗಿದೆ ಎಂಬುದನ್ನು ಆಡಳಿತ ವ್ಯವಸ್ಥೆ ಮತ್ತು ತಾಲೂಕಿನ ಶಾಸಕರು ಜನರಿಗೆ ಉತ್ತರಿಸಬೇಕಿದೆ. ಜಿಲ್ಲೆಯ ಸಂಸದರು ಚುನಾವಣೆ ಪ್ರಚಾರದಲ್ಲಿ ಭದ್ರಾ ಯೋಜನೆಗೆ ಅನುದಾನವನ್ನು ತರುತ್ತೇವೆ ಎಂಬ ಭರವಸೆಯೊಂದಿಗೆ ಮತಗಳನ್ನು ಪಡೆದು ಇಂದಿಗೂ ಅದರ ಬಗ್ಗೆ ಮಾತನಾಡದಿರುವುದು ಇಡೀ ಯೋಜನೆಯ ಬಗ್ಗೆ ಅವರಿಗಿರುವ ಅಸಡ್ಡೆಯನ್ನು ತೋರಿಸುತ್ತದೆ ಎಂದು ದೂರಿದರು. ಅವರ ಕಣ್ಣಲ್ಲಿ ಬೆರೆ ನೀಡೋಕ್ಕೆ ಸಾಮರ್ಥ್ಯ ಇರುವಂತವ್ರು ಈಗಲೂ ಕೆಲವರಿದ್ದಾರೆ. ಅದರಲ್ಲಿ ಇಡೀ ದೇಶದ ಕೃಷಿ ವ್ಯವಸ್ಥೆಯನ್ನು ನಾಶ ಮಾಡಲಿಕ್ಕೆ ಹೋದಂತ ವ್ಯವಸ್ಥೆಗಳನ್ನ ನಿರ್ನಾಮ ಮಾಡಬೇಕು, ಅದನ್ನು ಒಪ್ಕೋಬಾರದು ಅಂತೇಳಿ ಇಡೀ ಭಾರತ ತುಂಬಾ ಸಂಚಾರ ಮಾಡಿ ನಮಗೆ ಸುಭಾಷ್ ಪಾಳೇಕರ್ ಅವರು ಇದೆಲ್ಲ ನಾವು ಮಾಡಬೇಕಾಗಿರುವ ಕೃಷಿ, ಇದು ಮಾಡಬೇಕಾಗಿದೆ ಅಂತ ಸರ್ಕಾರದ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಶೆಡ್ ಹೊಡೆದು ಇವತ್ತು ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ದೇಶದಲ್ಲಿ ಸುಭಾಷ್ ಪಾಳೇಕರ್ ಅವರು ನಮ್ಮ ಎದುರಿಗಿದ್ದಾರೆ. ಇವರ ಸಮಕಾಲದಲ್ಲಿ ಸಮಕ್ಕೆ ನಿಲ್ಲುವಂತ ಸಾಮರ್ಥ್ಯ ಇರುವಂತವ್ರು. ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ರಂಗಸ್ವಾಮಿ ಮಾತನಾಡಿ, ಚಿಕ್ಕಮಗಳೂರು ಜಿಲ್ಲೆಯ ತಾಲೂಕಿನ ರೈತಾಪಿ ವರ್ಗದ ಜನರಿಗೆ ಪ್ರತಿ ಜಮೀನಿಗೆ ನೀರುಣಿಸಿದ ಸರ್ಕಾರ ಹೊಳಲ್ಕೆರೆ ಭಾಗದ ಜನರಿಗೆ ತೋರುತ್ತಿರುವ ತಾರತಮ್ಯವನ್ನು ಒಪ್ಪಲು ಸಾಧ್ಯವಿಲ್ಲ. ಪಕ್ಕದ ತಾಲೂಕಿನಲ್ಲಿ 100ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸಿ ಜೊತೆಗೆ ಡ್ರಿಪ್ ಮೂಲಕ ಜಮೀನಿಗೆ ನೀರು ಹರಿಸುತ್ತಿದ್ದಾರೆ. ಹೊಳಲ್ಕೆರೆ ತಾಲೂಕು ಮಾತ್ರ ಕೆಲವೇ 20-30 ಕೆರೆಗಳಿಗೆ ನೀರುಣಿಸಿ ಯೋಜನೆಯಿಂದ ಕೈ ತೊಳೆದುಕೊಳ್ಳುವ ಕೆಲಸವನ್ನು ಯೋಜನೆಯ ಅಧಿಕಾರಿಗಳು ಹಾಗೂ ತಾಲೂಕಿನ ಶಾಸಕರು ಮಾಡುತ್ತಿದ್ದಾರೆ. ಅದನ್ನು ರೈತಾಪಿ ವರ್ಗ ತೀವ್ರವಾಗಿ ಖಂಡಿಸುತ್ತದೆ. ಇದರ ವಿರುದ್ಧ ನಮ್ಮ ಚಳವಳಿ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ಹಳ್ಳಿಗಳಲ್ಲೂ ಇದ್ದಾರೆ, ಇದು ಸರಿಯಲ್ಲ. ನೀರು ಬರದೇ ಇರೋದು ಕೂಡ ಇಲ್ಲೇ ತನಕ ನಮ್ಮ ಸೋಮಾರಿತನಕ್ಕೆ. ಹಾಗಾಗಿ ಈಗ ಶಾಸಕರು ಹೇಳೋ ರೀತಿಯಲ್ಲಿ ಕೆರೆಯ ನೀರು ಬರುತ್ತೆ ಅಂತ ಅಂದರೆ ಕೆರೆಯ ನೀರು ನಮ್ಮ ಅಂತರ್ಜಲವನ್ನು ಒಳ್ಳೆ ರೀತಿಯಲ್ಲಿ ಬೋರ್ವೆಲ್ಗಳನ್ನು ಫಿಲ್ ಮಾಡೋದಿಲ್ಲ. ಉದಾಹರಣೆ ನಿಮ್ಮ ಅಕ್ಕಪಕ್ಕ ಬೇಕಾದಷ್ಟಿದೆ. ಇಲ್ಲಿ ಕೆರೆ ಇದೆ ದಾವಣಗೆರೆ ಚಿಕ್ಕಾರು ರೋಡಲ್ಲಿ. ಆ ಕೆರೆಯ ನೀರು ಎಷ್ಟು ಹತ್ತಿರದ ಬೋರ್ವೆಲ್ಗಳಿಗೆ ರೀಚಾರ್ಜ್ ಆಗಿದೆ ಗೊತ್ತಿದೆ ಅಲ್ವಾ? ಎಲ್ಲ ಬೋರ್ವೆಲ್ಗಳಿಗೂ ಕೂಡ ಎಲ್ಲ ಕೆರೆಯ ನೀರು ರೀಚಾರ್ಜ್ ಆಗೋದಿಲ್ಲ. ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆಗಿರುವ ಬೋರ್ವೆಲ್ಗಳಿಗೂ ಕೂಡ ಭೂಮಿಯ 60 ಕೃಷಿ ತಜ್ಞರಿದ್ದಾರೆ, ಬಂದಿದ್ದಾರೆ ನಿಮಗೆ ಪಾಠ ಮಾಡಲಿಕ್ಕೆ ರಾಜಶೇಖರಯ್ಯ ಅಂತೇಳಿ. ಅವ್ರಿಗೂ ಗೊತ್ತಿದೆ ಭೂಮಿಯ 60ರಿಂದ 80 ಅಡಿ ರೇಂಜಲ್ಲಿ ಫ್ಲೋರೈಡು ಮತ್ತು ಇತರೆ ಮಾರಕಾಂಶಗಳಿರುವಂತಹ ಲವಣಾಂಶಗಳು ಭೂಮಿಯಲ್ಲಿ ಇದೆ. ಆ ನೀರು, ಆ ಲವಣಾಂಶಗಳು ಮತ್ತು ಫ್ಲೋರೈಡು ಭೂಮಿಯಲ್ಲಿ ಯಾವ್ಯಾವ ನೀರು ಹಿಂಗಕ್ಕೆ ಆಳುತ್ತೆ ಆ ಎಲ್ಲ ನೀರಲ್ಲೂ ಕೂಡ ಮಿಶ್ರಣ ಆಗುತ್ತೆ. ಆ ಎಲ್ಲ ನೀರಲ್ಲಿ ಮಿಶ್ರಣ ಆಗಿ ಬೋರಿನ ಆಳ. ಜಿಲ್ಲಾ ರೈತ ಮುಖಂಡರಾದ ಇಂದೂಧರ ಮಾತನಾಡಿ, ರೈತರ ನೈಜ ನೀರಾವರಿ ಹೋರಾಟಕ್ಕೆ ಹಿನ್ನಡೆಯಾಗುವಂತಹ ಕೆಲಸಕ್ಕೆ ಧರಣಿ ಪ್ರತಿಭಟನೆಗಳಿಗೆ ಅವಕಾಶ ನೀಡದೆ ಸತಾಯಿಸುತ್ತಿದ್ದ ಆಡಳಿತದ ಹಿಂದೆ ರಾಜಕಾರಣಿಯ ಹಿತಾಸಕ್ತಿ ಕೆಲಸ ಮಾಡಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಸಹಿಸಲಸಾಧ್ಯ. ಈ ಯೋಜನೆ ಹೊಳಲ್ಕೆರೆ ತಾಲೂಕಿನ ರೈತರ ಅಳಿವು ಉಳುವಿನ ಪ್ರಶ್ನೆಯಾಗಿದೆ. ಜನಪ್ರತಿನಿಧಿಗಳು ಹಾಗೂ ಯೋಜನೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲ ರೈತರ ಜಮೀನಿಗೆ ನೀರು ಹರಿಸಲು ಶ್ರಮಿಸಬೇಕಿದೆ. ಇಲ್ಲವಾದಲ್ಲಿ ತಾಲೂಕಿನ ಹಳ್ಳಿಯ ಜನರೆಲ್ಲ ಈ ಅನ್ಯಾಯದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು.
ಪುರಸಭೆಯ ಮಾಜಿ ಸದಸ್ಯರಾದ ರಮೇಶ್ ಅವರು ಮಾತನಾಡಿ, ಗಣಿ ಕಂಪನಿಗಳು ನೀಡುವ ತೆರಿಗೆಯೇ ಸಾವಿರಾರು ಕೋಟಿ ಜಿಲ್ಲಾ ಮಟ್ಟದಲ್ಲಿದೆ. ಕನಿಷ್ಠ ಪಕ್ಷ ಅದನ್ನಾದರೂ ಉಪಯೋಗ ಮಾಡಿಕೊಂಡು ಈ ಯೋಜನೆಯಲ್ಲಾದ ಅನ್ಯಾಯವನ್ನು ಜನಪ್ರತಿನಿಧಿಗಳು ಸರಿಪಡಿಸಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಚಳುವಳಿಯಲ್ಲಿ ಹೊರಕೆ ದೇವಪುರ, ಚಿತ್ರಹಳ್ಳಿ ಭಾಗದಿಂದ ಅನೇಕ ರೈತರು ಭಾಗವಹಿಸಿದ್ದರು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.